ಕಾಫಿ ಅಂದರೆ ಕಾಫಿ ಪೌಡರಿಂದ ಕಾಫಿ ಬೀಜದಿಂದ ಅದು ಪೌಡರ್ ಮಾಡಿ ಕುಡಿಯುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಇಲ್ಲಿ ಒಂದು ವಿನೂತನವಾದಂಥ ಒಂದು ಪ್ರಯೋಗ ಮಾಡಿದ್ದಾರೆ. ಅದರಲ್ಲೂ ಕೂಡ CFTRI ಮೈಸೂರಿನ ಸೆಂಟ್ರಲ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಅಲ್ಲಿ ವೈಜ್ಞಾನಿಕವಾಗಿ ಇದನ್ನು ಅಧ್ಯಯನ ಮಾಡಿ ಕಾಫಿ ಲೀವ್ಸಿಂದನೂ ಕೂಡ ಕಾಫಿಯನ್ನು ತಯಾರಿಕೆ ಮಾಡ್ಬೋದು ಅನ್ನೋದನ್ನು ತೋರಿಸಿರೋದು ಬಹಳ ಒಂದು ಹೊಸ ಸಂಗತಿ ಅಂತಲೇ ಹೇಳ್ಬೋದು, ಹೊಸ ಸಂದೇಶ. ಕಾಫಿ ಟಿಸೇನ್ ಅದನ್ನು ನಾನು ಕೂಡ ಟೇಸ್ಟ್ ಮಾಡಿದೆ. ಕಾಫಿ ಥರ ಟೇಸ್ಟ್ ಇದೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಈಗ ಪ್ರತಿಯೊಬ್ಬರಿಗೂ ಗೊತ್ತಿರೋದು ಕಾಫಿ ಸೀಡ್ಸಿಂದ, ಕಾಫಿ ಬೀಜದಿಂದ ಮಾಡೋದು ಅದು ಸರ್ವೇ ಸಾಮಾನ್ಯ. ಇವತ್ತು ಕಾಫಿ ಎಲೆಗಳಿಂದ ಇವತ್ತು ಕಾಫಿಯನ್ನು ತಯಾರಿಕೆ ಮಾಡ್ತಾ ಇರೋದು ನಿಜವಾಗ್ಲೂ ಎಲ್ಲ ನಮ್ಮ ಕಾಫಿ ಬೆಳೆಗಾರರಿಗೆ ಇದು ಉತ್ತಮವಾದಂಥ ಒಂದು ಸಂದೇಶ. ಮತ್ತು ಅಂದರೆ ಈಗಾಗಲೇ ಆರ್ಥಿಕವಾಗಿ ಏನು ಸಮಸ್ಯೆಗಳಿತ್ತು ಅದಕ್ಕೂ ಕೂಡ ಇದು ಪರಿಹಾರ ಆಗುತ್ತೆ. ಯಾಕೆಂದರೆ ಎಷ್ಟೋ ಸರಿ ಸೀಡ್ಸು ಮಳೆ ಹೆಚ್ಚು ಕಡಿಮೆ ಆದರೆ ಬರೋದಿಲ್ಲ, ಅಂಥ ಎಲೆಯಂತೂ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಪರ್ಯಾಯವಾಗಿ ಒಂದು ಕಾಫಿ ಗ್ರೋಯರ್ಸ್ಗೆ ಒಂದು ಆರ್ಥಿಕ ಸಬಲೀಕರಣ ಆಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಮತ್ತು ಜನರಿಗೂ ಕೂಡ ಕಾಫಿ ಕುಡಿಯೋಂಥ ಜನರಿಗೂ ಕೂಡ ಇದು ಬಹಳ ಅನುಕೂಲ. ಯಾಕೆಂದರೆ CFTRI ಅಂದರೆ ಇಟ್ಸ್ ಎ ಹೈಲಿ ರೆಕಗ್ನೈಸ್ಡ್ ಸೈಂಟಿಫಿಕ್ ಆರ್ಗನೈಜೇಷನ್ ಫುಡ್ ಅನಾಲಿಸಿಸ್ ಬಗ್ಗೆ. ಅವರು ಒಂದು ಸಂಶೋಧನೆ ಮಾಡಿ ಇದರಲ್ಲಿ ಬಹಳ ಉತ್ತಮವಾದ ಅಂಶಗಳನ್ನು ಅವರು ಹೇಳಿದ್ದಾರೆ. ಒಂದು ಕ್ಲೋರೋಜೆನಿಕ್ ಇದೆ, ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ, ಆ್ಯಂಟಿ ಒಬೆಸಿಟಿ ಪ್ರಾಪರ್ಟಿ ಇದೆ. ಇದರ ಜೊತೆಗೆ ಹಲವಾರು ಜನರಲ್ಲಿ ಗೊಂದಲ ಇದೆ, ಕಾಫಿ ಹೆಚ್ಚಿಗೆ ಕುಡಿದ್ರೆ ಏನಾದರೂ ಅಥವಾ ಕಾಫಿ ಕುಡಿದ್ರೆ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಗುತ್ತಾ. ಇದಕ್ಕೆ ಒಂದು 2022ನೇ ಇಸ್ವಿನಲ್ಲಿ ಒಂದು ಅಧ್ಯಯನ ಕೂಡ ಆಗಿದೆ. ಇದನ್ನು ಬಹಳ ಒಂದು ಪ್ರೆಸ್ಟೀಜಿಯಸ್ ಅಮೇರಿಕನ್ ಜರ್ನಲಲ್ಲಿ ಇದು ಪಬ್ಲಿಷ್ ಆಗಿದೆ. ಜರ್ನಲ್ ಆಫ್ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿನಲ್ಲಿ 5 ಲಕ್ಷ ಕಾಫಿ ಕುಡಿಯುವಂಥವ್ರನ್ನ, ಅಂದರೆ ಯಾರ್ಯಾರು 2 ಕಪ್ಪು ಕಾಫಿ ಕುಡಿತಾರೆ ಪ್ರತಿದಿನ, ಅವರನ್ನು ಸುಮಾರು 10 ವರ್ಷ ಫಾಲೋಅಪ್ ಮಾಡಿದ್ದಾರೆ. ಸೊ ಯಾರ್ಯಾರು ಪ್ರತಿದಿನ 2 ಕಪ್ಪು ಕಾಫಿ ಕುಡಿತಾರೆ ಅವರಲ್ಲಿ ಹೃದಯಾಘಾತದ ಪ್ರಮಾಣ ಕಡಿಮೆ ಆಗಿದೆ, ಅದರಲ್ಲಿ ಬ್ರೈನ್ ಸ್ಟ್ರೋಕು ಪ್ರಮಾಣ ಕಡಿಮೆ ಆಗಿದೆ, ಅದರಲ್ಲಿ ಫ್ಯಾಟಿ ಲಿವರ್ ಸಕ್ಕರೆ ಕಾಯಿಲೆ ಇನ್ಸಿಡೆನ್ಸು ಕೂಡ ಕಡಿಮೆ ಆಗಿದೆ. ಒಟ್ಟಾರೆ ಕಾಫಿ ಸೇವನೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಕೂಡ